ಸರ್ ಈಗ ನಾವು ಹೇಮಕೂಟ ಪರ್ವತದ ಕಡೆಗೆ ಹೋಗ್ತಾ ಇದ್ದೀವಿ ಸರ್. ಇದು ಕೂಡ ಭಾಳ ಇಂಪಾರ್ಟೆಂಟು ಹೇಮಕೂಟ ಪರ್ವತ. ಇದು ವ್ಯೂ ನೋಡಿದ್ರೆ ನೀವು ಅಲ್ಲಿ ಹೋದ್ಮೇಲೆ ವಾವ್ ಅಂತ ಹೇಳ್ತೀರಿ, ಅಷ್ಟು ಸುಂದರವಾಗಿದೆ ಇಲ್ಲಿ ವ್ಯೂ. ಇದೆಲ್ಲ ಹಾಕಲ್ ಸ್ಟೆಪ್ಸ್ 14ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಸ್ಟೆಪ್ಸ್ ಇದು. ಓಕೆ, ಫ್ರೆಂಡ್ಲಿ ಇದೆ ನೋಡಿ, ವಾಕರ್ ಫ್ರೆಂಡ್ಲಿ ಇದೆ, ತುಂಬ ಚೆನ್ನಾಗಿದೆ. ಹೌದು. ಇದ್ರ ಮೇಲೆ ಹೋದ್ರೆ ಸುಮಾರು ಒಂದು 30 ದೇವಸ್ಥಾನಗಳಿದೆ. ಎಲ್ಲ ವಿಜಯನಗರದ ಪೂರ್ವದ್ದೇ. ವಿಜಯನಗರಕ್ಕಿಂತ ಮುಂಚಿತ ಮಾಡಿರ್ತಕ್ಕಂಥ ದೇವಸ್ಥಾನಗಳು. ಓಕೆ, ತುಂಬ ಚೆನ್ನಾಗಿದೆ. ಅದ್ಮೇಲೆ ಹೋಗೋಣ, ವ್ಯೂ ಭಾಳ ಚೆನ್ನಾಗಿದೆ. ಹಿಂದೆ ನಗರ ಇತ್ತು, ಈಗೆಲ್ಲ ತೋಟಗಳಾಗಿದೆ. ಕೃಷ್ಣ ದೇವಸ್ಥಾನ, ಕೃಷ್ಣಾಪುರ, ಕೃಷ್ಣ ಬಜಾರು. ಇಲ್ಲಿಂದ ನಾವು ಪಕ್ಷಿ ನೋಟ, ಬರ್ಡ್ ವ್ಯೂ ನೋಡ್ಬೋದು ಕೃಷ್ಣ ದೇವಸ್ಥಾನ. ಏನೋ ಒಂಥರ ಪವರ್ ಇರೋ ಥರ ಕಾಣುತ್ತಲ್ಲ. ಹೌದು ಸರ್, ಬೆಟ್ಟ ನೋಡೋದಕ್ಕೇನೆ ಒಂದು. ವಿಜಯನಗರದಲ್ಲಿ ಹಿಂದೂ ಸಾಮ್ರಾಜ್ಯ ಆದರೂ ಕೂಡ ಮುಸ್ಲಿಮರು ಪಾಪ್ಯುಲೇಷನ್ ತುಂಬ ದೊಡ್ಡದಿತ್ತು, ಜನಸಂಖ್ಯೆ. ಸೈನಿಕರು ಭಾಳ ಇದ್ರು. ಇಲ್ಲಿ ಮುಸ್ಲಿಂ ಡ್ರಮ್ಮರ್ಸ್, ಎಂಟರ್ಟೈನರ್ಸ್. ಓಕೆ ಸರ್. ಮುಸ್ಲಿಮ್ಸ್ ಅಂತ ಹೆಂಗೆ ಹೇಳಿದ್ರಿ? ಇವ್ರು ನೋಡಿ, ಗಡ್ಡ ಮೀಸೆ ಕಾಸ್ಟ್ಯೂಮ್ ನೋಡಿಬಿಡಿ, ಅದು ನೋಡ್ಬಿಟ್ರೆ ಹೇಳ್ಬೋದು ಇವ್ರು ಮುಸ್ಲಿಂ ಅಂತ. ಓಕೆ ಓಕೆ. ಆಮೇಲೆ ಅಲ್ಲಿ ನೋಡಿ, ಒಬ್ಬ ಕಣಿ ಹೇಳುವಳು ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ನಾವು ಸೂತ್ ಸೇಯರ್ ಅಂತ ಹೇಳ್ತೀವಿ. ಪ್ರಿಡಿಕ್ಟರ್, ಈಗಲೂ ಕೊರವಂಜಿ. ಹೌದು, ಶೀದು ಕೊರವಂಜಿ ಅಂದರೆ ಕಣಿ ಹೇಳುವಳು ಅಂತ ಹೇಳ್ತೀವಿ, ಪ್ರಿಡಿಕ್ಟಲ್ಲರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕಣಿಯಮ್ಮ ಅಂತ. ಅಲ್ಲಿ ಶಂಖ ಊದುವನು, ಕಾಂಚ್ ಬ್ಲೋವರ್. ಈ ಕಡೆ ನೋಡಿ, ಡೋರ್ ಕೀಪರ್, ಕೈಯಲ್ಲಿ ಶಿವಂದು ತ್ರಿಶೂಲ, ಡಮರುಗ. ಅದು ಎದುರುಗಡೆ ಕಾಣೋದು ಪರ್ವತ ಮತಂಗ ಪರ್ವತ ಅಂತ. ಇವು ಸೂರ್ಯ ಉದಯಕ್ಕೆ, ಸೂರ್ಯಾಸ್ತಕ್ಕೆ ಹಂಪಿ ಭಾಳ ಫೇಮಸ್, ಸ್ಪೆಷಲಿ ವಿದೇಶಿಗರಿಗೆ ಮತ್ತು ಯಂಗ್ ಜನ್ರೇಷನ್ಗೆ. ಹಂಪಿ ಇತ್ತೀಚೆಗಂತೂ ಸನ್ರೈಸ್ ಸನ್ಸೆಟ್ ಪಾಪ್ಯುಲರ್ ಪಾಯಿಂಟ್ ಆಗಿಬಿಟ್ಟಿದೆ. ವೆಸ್ಟರ್ನರ್ಸ್ಗೆ ಅವರಿಗೆಲ್ಲ ಸನ್ ಸಿಕ್ಕೋದಿಲ್ಲ, ಅದು ಟಾಕ್ ಟೌನ್ ಅವ್ರಿಗೆ. ಬಟ್ ನಮ್ಮವ್ರಿಗೆಲ್ಲ ಬಟ್ ವ್ಯೂ ಚೆನ್ನಾಗಿದೆ, ಎಕ್ಸಲೆಂಟ್ ವ್ಯೂ. ಅದು ಮತಂಗ ಪರ್ವತ ಅಂತ. ಅದಕ್ಕೆ ಆ ಸ್ಥಳಕ್ಕೆ ಪುರಾಣದ ಹಿನ್ನೆಲೆ ಇದೆ. ಸೊ ತ್ರೇತಾಯುಗದಲ್ಲಿ ರಾಮಾಯಣ ಕಥಾ ಪ್ರಸಂಗದಲ್ಲಿ ರಾವಣ ಸೀತಾಪರಣ ಆದಮೇಲೆ ರಾಮ ಲಕ್ಷ್ಮಣರು ಸೀತೆ ಅನ್ವೇಷಣೆಗೆ ಬಂದಾಗ ಮೊಟ್ಟ ಮೊದಲು ಅಲ್ಲಿ ಸುಗ್ರೀನ ಸ್ನೇಹ ಆಗುತ್ತೆ ರಾಮನಿಗೆ. ಯಾಕಂದ್ರೆ ವಾಲಿ ಅಲ್ಲಿಗೆ ಬರೋಂಗಿಲ್ಲ, ಮತ್ತಂಗ ಋಷಿಗಳಿಂದ ವಾಲಿಗೆ ಶಾಪ ಇರುತ್ತೆ. ಸೊ ಹಾಗಾಗಿ ಸುಗ್ರೀನಿಗೆ ಅಡಗುತ್ತಾಣ. ಸೊ ರಾಮ ಮತ್ತು ಸುಗ್ರೀನ ಮಿಲನ ಆಗಿರ್ತಕ್ಕಂಥ ಸ್ಥಳ ಅದು. ಯಾಕಂದ್ರೆ ರಾಮನು ಹೆಂಡತಿನ ಕಳ್ಕೊಂಡಿರ್ತಾನೆ, ಅಧಿಕಾರ ಕಳ್ಕೊಂಡಿರ್ತಾನೆ. ಸುಗ್ರೀವನ್ ಕೂಡ ಹೆಂಡತಿ ಇಲ್ಲ, ಅಧಿಕಾರ ಇಲ್ಲ. ಹಾಗಾಗಿ ಅಲ್ಲಿ ಸುಲಭವಾಗಿ ಅವರಿಬ್ಬರು ಸ್ನೇಹಿತರಾಗ್ತಾರೆ. ಆಮೇಲೆ ರಾಮ ವಾಲಿನ ವಧೆ ಮಾಡ್ತಾನೆ, ಸುಗ್ರೀವನಿಗೆ ಕಿಷ್ಕಿಂದಾಗ ರಾಜ ಮಾಡ್ತಾನೆ, ಇಲ್ಲಿಂದ ಹನುಮಂತಕ್ಕೆ ಹೋಗ್ತಾನೆ. ಸೊ ಅದು ರಾಮ ಮತ್ತು ಸುಗ್ರೀನ ಮಿಲನ ಆಗಿರ್ತಕ್ಕಂಥ ಸ್ಥಳ. ಇವತ್ತು ಅದು ಫೇಮಸ್ ಫಾರ್ ಸನ್ರೈಸ್ ಆಗಿದೆ, ಭಾಳ ಟೂರಿಸ್ಟ್ ಆಗಿ ಹೋಗ್ತಾರೆ. ಅಲ್ಲಿಂದ ಹೋದರೆ ನಾವು ಇಡೀ ದೇವಸ್ಥಾನಗಳು, ನಗರಗಳು, ಪಟ್ಟಣಗಳು, ಆಮೇಲೆ ಅರಮನೆಗಳು, ಕೋಟೆಗಳೆಲ್ಲ ನೋಡ್ಬೋದು. ಸನ್ರೈಸಿಗೆ ತುಂಬ ಪ್ರಶಸ್ತವಾದ ಸ್ಥಳ ಅದು. ಓಕೆ, ಇದು ನಾವು ಈಗ ನಿಂತ್ಕೊಂಡಿರೋದು ಹೇಮಕೂಟ ಪರ್ವತ. ಇದು ಈ ದಕ್ಷ ಯಜ್ಞ ಆದ ನಂತರ ಸತಿ ಸಹಗಮನ ಮಾಡ್ಕೊಳ್ತಾಳೆ. ಸಹಗಮನ ಅಂದರೆ ಬೆಂಕಿಗಾರ್ತಾಳೆ. ಯಾಕಂದ್ರೆ ದಕ್ಷ ಬ್ರಹ್ಮ ಪಾರ್ವತಿಯ ತಂದೆ ಯಜ್ಞ ಮಾಡ್ತಾನೆ, ಎಲ್ಲಾ ದೇವತೆಗಳಿಗೆ ಆಹ್ವಾನ ಕೊಡ್ತಾನೆ, ಎಲ್ಲರೂ ಬರ್ತಾರೆ. ಆದ್ರೆ ಅಳಿಯ ಮತ್ತು ಮಗಳನ್ನ ಕರೆಯೋದಿಲ್ಲ ದಕ್ಷ. ಯಾಕಂದ್ರೆ ಶಿವನು ಮದುವೆ ಆಗಿರೋದಕ್ಕೆ ಮಗಳ ಮೇಲೆ ಕೋಪ ಇರುತ್ತೆ. ಅವನ ಅಳಿಯ ಅಂತ ಒಪ್ಕೊಳ್ಳೋದಿಲ್ಲ ದಕ್ಷ. ಅವನೊಬ್ಬ ಭಿಖಾರಿ, ಮನೆ ಇಲ್ಲ, ಬಟ್ಟೆ ಇಲ್ಲ, ಗಜ ಚರ್ಮ ಮರಿ, ಸ್ಮಶಾನವಾಸಿ, ಯಾವಾಗಲೂ ರುಂಡ ಮಾಡಿ ಹಾಕೊಂಡಿರ್ತಾನೆ. ಅವನ ಅಳಿಯ ಅಂತ ನಾನು ಸ್ವೀಕರಿಸಲ್ಲ ಅಂತ ದಕ್ಷ ಅಂದ್ರೆ ಪಾರ್ವತಿ ತಂದೆ. ಪಾರ್ವತಿ ತಂದೆ ಮೇಲೆ ಮಮಕಾರದಿಂದ ಯಜ್ಞಕ್ಕೆ ಹೋಗಿರ್ತಾಳೆ. ಆದ್ರೆ ಎಲ್ಲಾ ದೇವತೆಗಳ ಮಧ್ಯೆ ಅವ್ರ ತಂದೆನೇ ಮಗಳಿಗೆ ಅವಮಾನ ಮಾಡ್ತಾನೆ. ಆ ಅವಮಾನ ತಾಳಾರ್ದೆ, ಯಾಕಂದ್ರೆ ಗಂಡಗೆ ಶಿವ ಬೈದ ಮೇಲೆ ಅವಳು ಅವಮಾನ ತಾಳಾರ್ದೆ ಆ ಬೆಂಕಿಗೆ ಆಹುತಿ ಆಗ್ತಾಳೆ. ಸೊ ಬೆಂಕಿಗೆ ಆಹುತಿಗೆ ಮುಂಚೆ ಬ್ರಹ್ಮನಲ್ಲಿ ಬೋರ ಇಡ್ತಾಳೆ, ಮುಂದಿನ ದಿನದಲ್ಲಿ ನನಗೆ ಒಳ್ಳೆ ತಂದೆ ಮಗಳನ್ನಾಗಿ ಹುಟ್ಟಿಸುವಂತ. ಹಾಗಾಗಿ ಅಲ್ಲಿ ಪಾರ್ವತಿ ಬೆಂಕಿ ಹೋದ್ಮೇಲೆ ಶಿವ ಕೋಪಗೊಂಡು, ಹೆಂಡತಿನ ಕಳ್ಕೊಂಡ್ಮೇಲೆ ಶಿವ ಕೋಪಗೊಂಡು ವೀರಭದ್ರನ ಸೃಷ್ಟಿ ಮಾಡಿ ಆ ದಕ್ಷಿಣ ತಲೆ ಕಡಿತಾನೆ. ಸೊ ಅವಾಗ ದಕ್ಷಿಣ ಕಡೆ ಆದ್ಮೇಲೆ ಅದು ಮುಗಿದೋಗುತ್ತೆ. ಆಗ ಶಿವ ಕೈಲಾಸವನ್ನು ತೊರೆದು ವೈರಾಗ್ಯ ತಾಳಿ ಭೂಲೋಕಕ್ಕೆ ಬಂದು ಇಲ್ಲಿ ಶಿವ ತಪಸ್ ಮಾಡ್ತಾನೆ. ಇಲ್ಲಿ ಶಿವ ತಪಸ್ಸಿಗೆ ಕುತ್ಕೊಂಡಾಗ ಮನ್ಮಥ ಬಂದು ಶಿವನ ಪುಷ್ಪಬಾಣದಿಂದ ಭಂಗಗೊಳಿಸ್ತಾನೆ. ಆಗ ಶಿವ ಆಕ್ರೋಶಗೊಂಡು ಸಿಟ್ಟು ಬಂದು 3ನೇ ಕಣ್ಣು ತೆಗೆದು ಮನ್ಮಥನ ದಹನ ಮಾಡಿರೋದು. ಅದಕ್ಕೆ ಇಲ್ಲಿ ಶಿವನಿಗೆ ವಿರೂಪಾಕ್ಷ ಅಂತ ಹೇಳ್ತೀವಿ. ವಿರೂಪ ಅಂದ್ರೆ ರೂಪ ಇಲ್ಲ, 3ನೇ ಕಣ್ಣು ತೆಗೆದಕ್ಕೆ ವಿರೂಪ. ಅಕ್ಷ ಅಂದ್ರೆ ಕಣ್ಣು, ರೂಪ ವಿರೂಪ. ಇಲ್ಲಿ ಹಣೆಯಲ್ಲಿ ಕಣ್ಣು ಬಂದ್ರೆ ವಿರೂಪ, ಅಕ್ಷ ಬರುತ್ತಲ್ಲ ಅದಕ್ಕೆ ಕಣ್ಣು ಬರುತ್ತಲ್ಲ ಅದಕ್ಕೆ ಅಕ್ಷ. ಶಿವನು ಇಲ್ಲಿ ವಿರೂಪಾಕ್ಷ ಅಂತ ಹೇಳ್ತೀವಿ. ಮತ್ತು ವಿರೂಪಾಕ್ಷನಿಗೂ ಪಾರ್ವತಿಯ ಇನ್ನೊಂದು ರೂಪ ಪಂಪಾದೇವಿ ಅಂತ, ಪಂಪಾ ಸರೋವರ ಇದೆ. ನಾನು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅದು ಒನ್ ಆಫ್ ದಿ ಹೋಲಿಯೆಸ್ಟ್ ಸರೋವರ, ಪಂಪಾ ಸರೋವರ. ಅಂದ್ರೆ ನಾರಾಯಣ ಸರೋವರ, ಬಿಂದು ಸರೋವರ ಗುಜರಾತ್ ಇದೆ. ಚೈನಾ ಟಿಬೆಟ್ ಬಾರ್ಡರ್ಲಿ ಮಾನಸ ಸರೋವರ ಇದೆ. ಇಲ್ಲಿ ಒಂದು ತುಂಬಾ ಪವಿತ್ರವಾದ ಜಾಗ ಇದೆ, ಪಂಪಾ ಸರೋವರ ಅಂತ. ಪಂಪಾದೇವಿ ಅಂದ್ರೆ ಪಾರ್ವತಿ ಇನ್ನೊಂದು ರೂಪ, ಬ್ರಹ್ಮನ ಮಾನಸ ಪುತ್ರಿ ಅಂತ ಹೇಳ್ತೀವಿ, ಮನಸ್ಸಲ್ಲಿ ಹುಟ್ಟಿರೋಳು, ಅಥವಾ ಪರ್ವತರಾಜನ ಮಗಳು ಅಂತ ಹೇಳ್ತೀವಿ. ಬ್ರಹ್ಮನ ಮಾನಸ ಪುತ್ರಿ ಪಂಪಾದೇವಿ ಶಿವನಿಗೋಸ್ಕರ ತಪಸ್ ಮಾಡ್ತಾಳೆ. ಕೊನೆಯಲ್ಲಿ ಆಕೆ ಶಿವನನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾಳೆ. ಆಗ ಶಿವ ಪಾರ್ವತಿ ದೇವಿಯಲ್ಲಿ ಪ್ರತ್ಯಕ್ಷ ಆಗಿ ಆ ವಿರೂಪಾಕ್ಷ ಪಂಪಾದೇವಿನ ಮದುವೆ ಆಗ್ತಾನೆ. ಅಂದ್ರೆ ವಿರೂಪಾಕ್ಷನಿಗೂ ಪಂಪಾದೇವಿ ಮದುವೆ ಆಗಿರೋದಕ್ಕೆ ಪಂಪಾಪತಿ ಅಂತ ಹೇಳ್ತೀವಿ. ಪಂಪಾದೇವಿನ ಮದುವೆ ಆಗಿರೋದಕ್ಕೆ ಪಂಪಾಪತಿ. ಹಾಗಾಗಿ ಇದು ಪಂಪಾ ಕ್ಷೇತ್ರ. ಇದನ್ನ ದಕ್ಷಿಣ ಕಾಶಿ ಅಂತ ಹೇಳ್ತೀವಿ. ಇದು ಶಿವ ತಪಸ್ ಮಾಡಿರೋ ಜಾಗ.
ಮುಂದೆ ಪಾರ್ವತಿ ತಪಸ್ ಮಾಡಿರೋ ಜಾಗ, ರಾಮ ಬಂದಿರೋ ಜಾಗ, ಹನುಮಂತ ಹುಟ್ಟಿರೋ ಜಾಗ. ಇದು ತುಂಬ ಮಹತ್ವವಾದ ಜಾಗ. ಇದು ವೆರಿ ವೆರಿ ಪವರ್ಫುಲ್ ಪ್ಲೇಸ್ ದಿಸ್ ಇಸ್. ಸೊ ಈ ಪ್ಲೇಸು ತುಂಬ ಒಳ್ಳೆ ವ್ಯೂ ಇದೆ. ಅಲ್ಲಿ ಶೋ ಯು ನಾವು. ವಾವ್, ಸಿ ದಿಸ್. ಹೆಂಗಿದೆ ನೋಡಿ ವ್ಯೂ, ಸಕ್ಕತ್ತಾಗಿದೆಲ್ಲ. ತುಂಬಾ ಲವ್ಲಿ ಆಗಿದೆಯಪ್ಪ ನನಗಂತೂ. ಇಲ್ಲಿ ನೇಚರ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೆಲ್ಫಿ ಎಲ್ಲ ತಗೊಳ್ಳೋದಕ್ಕೆ ಸಕ್ಕತ್ತಾಗಿದೆ ಲೊಕೇಶನ್. ಸೊ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿದೆ ಲೊಕೇಶನು. ಈಗ ನೋಡಿ, ಕೆತ್ತನೆಗಳು ತುಂಬ ಚೆನ್ನಾಗಿದೆ. ರಾಮ ಬಿಲ್ಲು ಬಾಣ ಹಿಡ್ಕೊಂಡು, ಪಕ್ಕದಲ್ಲಿ ಲಕ್ಷ್ಮಣ, ಸೀತಾದೇವಿ, ಹನುಮಂತ. ಅಲ್ಲಿ ಇವರು ಭಕ್ತರು, ಯಾತ್ರಿಕರು ಪೂಜೆ ಮಾಡೋದು. ಆಮೇಲೆ ಕಲ್ಲು ಹೊಡಿಲಿಕ್ಕೆ ನೋಡಿ ಎಲ್ಲ ಕಡೆ ನೋಡ್ಬೋದು. ದೀಪಸ್ತಂಭ, ಧ್ವಜಸ್ತಂಭ, ಇದೆಲ್ಲ ವಿಜಯನಗರ ಪೂರ್ವದಲ್ಲಿ ಕಟ್ಟಿರ್ತಕ್ಕಂಥ 30 ದೇವಸ್ಥಾನಗಳು. ಅಂದರೆ ಚಾಲುಕ್ಯರ ರಾಷ್ಟ್ರಕೂಟರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನಗಳು. ವಿಜಯನಗರ 14ನೇ ಶತಮಾನ, 15ನೇ ಶತಮಾನ, 16ನೇ ಶತಮಾನ ವಿಜಯನಗರದ ಕಾಲ. ಇವೆಲ್ಲ 10-11ನೇ ಶತಮಾನ ದೇವಸ್ಥಾನಗಳಿದೆ. ಅಂದರೆ ವಿಜಯನಗರಕ್ಕಿಂತ ಮುಂಚಿತವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು. ತುಂಬ ಹಳೆ ದೇವಸ್ಥಾನಗಳು ಹಂಪಿಯಲ್ಲಿ ಸಿಕ್ಕೋದೇ ಇಲ್ಲಿ ಹೇಮಕೂಟ ಪರ್ವತದಲ್ಲಿ. ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಶಿವನ ದೇವಸ್ಥಾನಗಳು, ಯಾವುದರಲ್ಲಿ ಮೂರ್ತಿ ಇಲ್ಲ. ತುಂಬ ಹಳೆ ದೇವಸ್ಥಾನ ಹಂಪಿಯಲ್ಲಿ ನೋಡ್ಬೇಕಂದ್ರೆ ನಮಗೆ ಸಿಕ್ಕೋದೇ ಇಲ್ಲ ಈ ಪ್ಲೇಸಲ್ಲಿ, ಹೇಮಕೂಟ ಪರ್ವತದಲ್ಲಿ. ಅಲ್ಲಿ ಒಂದು ಪ್ರಸನ್ನ ಆಂಜನೇಯ ಅಂತ ಇದೆ. ಈ ಕಡೆ ಮೂಲ ವಿರೂಪಾಕ್ಷ ಅಂತ ಮೇನ್ ದೇವರಿದೆ. ನೋಡೋಣ. ಬಟ್ ಇಲ್ಲಿ ಏನಂದರೆ ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ. ಹೌದು, ಇಲ್ಲಿ ಕಲ್ಲು ಬಂಡೆಗಳು, ಹಸಿರು, ಮುಂದೆ ಹೋದರೆ ನದಿ, ದೇವಸ್ಥಾನಗಳು, ತುಂಬ ಲ್ಯಾಂಡ್ಸ್ಕೇಪು ತುಂಬ ಚೆನ್ನಾಗಿದೆ. ಅದನ್ನು ನೋಡೋಣ. ನೋಡಿ, ಇದು 2 ಸ್ಟೋರಿ ಗೇಟ್ ತುಂಬ ಚೆನ್ನಾಗಿ ಬರುತ್ತೆ. ಸರ್, ಇಲ್ಲಿ ಪ್ರಸನ್ನ ಆಂಜನೇಯ ಅಂತ ಒಂದು ಲೈಫ್ ಸೈಜ್ ಸ್ಟ್ಯಾಚು ಇದೆ ಹನುಮಂತಂದು. ಆ ಕಾಲದ್ದೇ, ಬಟ್ ಎಲ್ಲ ಮಾಡರ್ನ್ ಆಗಿ ಪೇಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಮರಗಳು ತುಂಬ ಚೆನ್ನಾಗಿದೆ ನೋಡಿ. ಇವು ಸುಮಾರು ಒಂದು 100 ವರ್ಷದ ಮರ ಆಗಿರ್ಬೋದು ಸರ್. ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ಇವು ದೇವಕಣಗಲೆ ಅಂತಂದೇಳಿ. ಈಗ ಮಳೆಗಾಲ ಹೂ ಜಾಸ್ತಿ ಇಲ್ಲ, ಬರೀ ಎಲೆಗಳಿದೆ. ಬಟ್ ಮರಗಳು ತುಂಬ ಚೆನ್ನಾಗಿದೆ. ಪ್ರಸನ್ನ ಆಂಜನೇಯ ಅಂತ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಹಿಸ್ಟಾರಿಕಲ್ ಪ್ಲೇಸಸ್ ನೋಡೋದ್ರ ಜೊತೆಗೆ ಇಲ್ಲಿ ಲ್ಯಾಂಡ್ಸ್ಕೇಪ್ ಏನು ಸಖತ್ತಾಗಿ ಕಾಣುತ್ತೆ ಅಂದರೆ, ಇನ್ ಕೇಸ್ ನೀವು ಫೋಟೋಗ್ರಫಿ ಲವರ್ ಆಗಿದ್ದರೆ, ಫೋಟೋಗ್ರಫಿ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿಗೆ ಬಂದು ಫೋಟೋಶೂಟ್ ಮಾಡಿ ಸಖತ್ತಾಗಿರೋ ಫೋಟೋಸ್ ತೊಗೋಬೋದು. ನೋಡಿ ಏನು ಬ್ಯೂಟಿಫುಲ್ ಆಗಿದೆ.